ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿರುವ ಡೆವಿಲ್ ಗ್ಯಾಂಗ್ಗೆ ಕೈದಿ ನಂಬರ್ ನೀಡಲಾಗಿದೆ. ಕೊಲೆ ಆರೋಪಿ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ 7314. ಇನ್ನು ಪವಿತ್ರ ಗೌಡ ಕೈದಿ ನಂಬರ್ 7313. A1 ಅಲ್ವಾ ಅದಕ್ಕೆ. ನಾಗರಾಜ್ ಕೈದಿ ನಂಬರ್ 7315 ಹಾಗೆ ಸೀರೀಸ್ ಅಲ್ಲಿದೆ. ಲಕ್ಷ್ಮಣ್ ಕೈದಿ ನಂಬರ್ 7316. ಪ್ರದೋಷ್ ಕೈದಿ ನಂಬರ್ 7317. ಹೋದ್ಸಲ ಹೀಗೆ ದರ್ಶನ್ಗೆ ಕೈದಿ ನಂಬರ್ ಕೊಟ್ಟಿದ್ದಾಗ ಅಭಿಮಾನಿಗಳು ಅದನ್ನ ಕೈ ಮೇಲೆ, ಎದೆ ಮೇಲೆ, ಗಾಡಿ ಮೇಲೆಲ್ಲ ಹಾಕಿಸ್ಕೊಂಡಿದ್ರು. ಈಗ ಅದೇ ಕೇಸು ಹೈಕೋರ್ಟ್ ಕೊಟ್ಟಿದ್ದ ಜಾಮೀನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಪರಿಣಾಮ ಮತ್ತೆ ನಿನ್ನೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಈಗ ಮತ್ತೆ ವಿಚಾರಣಾಧೀನ ಕೈದಿ ನಂಬರ್ ಬಂದಿದೆ. ಎಲ್ಲ 7 ಆರೋಪಿಗಳಿಗೆ, ಅಂದ್ರೆ ಇಬ್ರು ಇನ್ನಷ್ಟೇ ಪರಪ್ಪನ ಅಗ್ರಹಾರಕ್ಕೆ ಬರಬೇಕಿದೆ. ಅಲ್ಲಿದ್ದಂಥ ಈಗ 5 ಆರೋಪಿಗಳಿಗೆ ಈಗಾಗಲೇ ವಿಚಾರಣಾಧೀನ ಕೈದಿ ನಂಬರ್ಗಳನ್ನು ಕೊಟ್ಟಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದ ಹಾಗೆ ಎಲ್ರಿಗೂ ಕೂಡ. ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ 7314. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಬೇಲೂರು ರದ್ದಾಯಿತು, ನಿನ್ನೆ ಮತ್ತೆ ಪರಪ್ಪನ ಅಗ್ರಹಾರ ಸೇರಾಯಿತು. ಈ ಹಿಂದೆನೇ ಗೊತ್ತಿತ್ತು ಅಲ್ಲಿನ ದಿನಚರಿ ಹೇಗಿರುತ್ತೆ ಅಂತ, ಬಟ್ ಕೈದಿ ನಂಬರ್ ಕೊಟ್ಟಿದ್ದಾರೆ. ಅಲ್ಲಿಂದ ಏನೆಲ್ಲ ಮಾಹಿತಿ ಗೊತ್ತಾಗ್ತಾ ಇದೆ? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ರೀತಿಯಾದಂತಹ ಕಾನೂನು ಕ್ರಮಗಳನ್ನು ಪೊಲೀಸರು ತೆಗೆದುಕೊಂಡಿರುವಂತಹದ್ದು. ಈಗ ಸದ್ಯಕ್ಕೆ UTP ನಂಬರ್ಸ್ ಕೂಡ ಜನರೇಟ್ ಮಾಡಿರುವಂಥದ್ದು. ಅಂದರೆ ನಿನ್ನೆ ಏನು ರಾತ್ರಿ ತೆಗೆದುಕೊಂಡು ಹೋಗಿ ಆ ಆರೋಪಿಗಳನ್ನು ಬಿಟ್ಟಿದ್ದರಿಂದ UTP ನಂಬರ್ ಜನರೇಟ್ ಆಗಿರಲಿಲ್ಲ. ಆದರೆ ಬೆಳಿಗ್ಗೆ ಈಗ ಸದ್ಯಕ್ಕೆ UTP ನಂಬರ್ ಅಂದರೆ ಕೈದಿ ನಂಬರ್ ಈಗ ಜನರೇಟ್ ಆಗಿ ಅವರಿಗೆ ಅಲರ್ಟ್ ಅನ್ನು ಕೂಡ ಮಾಡಿರುವಂಥದ್ದು. ಅದರಲ್ಲಿ ಪವಿತ್ರ ಗೌಡ 7313, ದರ್ಶನ್ 7314, ನಾಗರಾಜ್ 7315 ಮತ್ತು ಲಕ್ಷ್ಮಣ್ 7316, ಪ್ರದೋಷ್ 7317 ಅನ್ನುವಂಥ ಒಂದು ಕೈದಿ ನಂಬರನ್ನು ಈಗಾಗಲೇ ಕೈದಿಗಳಿಗೆ, ಅಂದರೆ ವಿಚಾರಣಾಧೀನ ಕೈದಿಗಳಾಗಿರುವಂಥ ದರ್ಶನ್, ಪವಿತ್ರ ಸೇರಿದಂತೆ 5 ಜನ ಆರೋಪಿಗಳಿಗೂ ಕೂಡ ಅಲರ್ಟ್ ಮಾಡಿರುವಂಥದ್ದು. ಈಗಾಗಲೇ ಅವರಿಗೆ, ಅಂದರೆ ನಿನ್ನೆ ಜೈಲಿನಲ್ಲಿ ಬಿಟ್ಟಂಥ ಸಂದರ್ಭದಲ್ಲಿ ಅವರಿಗೆ ನಿನ್ನೆ ರಾತ್ರಿ ಏನು ಜೈಲಿನಲ್ಲಿ ಮೆನ್ಯೂ ಇರುತ್ತೆ ಅದೇ ರೀತಿಯಾದಂಥ ಊಟ, ಮುದ್ದೆ ಮತ್ತು ಚಪಾತಿ ಸಾರು ಇರುತ್ತೆ. ಅದೇ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಸ್ಪೆಷಲ್ ಆಗಲಿ ಅಥವಾ ಮನೆಯಿಂದ ತೆಗೆದುಕೊಂಡು ಹೋಗಿರುವಂತಹ ಊಟವನ್ನು ಕೊಡೋದಿಲ್ಲ. ಇನ್ನು ಅದನ್ನು ಹೊರತುಪಡಿಸಿದರೆ ಇಂದು ಬೆಳಿಗ್ಗೆ ಸ್ವತಂತ್ರ ದಿನಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಮೆನ್ಯೂ ಚೇಂಜ್ ಆಗಿರುತ್ತೆ. ಕೆಲವೊಂದು ಸ್ಪೆಷಲ್ ಅನ್ನ ಮಾಡಿರ್ತಾರೆ, ಅದೇ ಊಟನ ಅವರು ಕೂಡ ತಿನ್ಬೇಕಾಗತ್ತೆ. ಅದು ಬಿಟ್ಟರೆ ಬೇರೆ ಆಪ್ಷನ್ ಕೂಡ ಅವ್ರಿಗೆ ಇರೋದಿಲ್ಲ. ಇನ್ನು ನಿನ್ನೆ ತಡರಾತ್ರಿಯಿಂದ ಕೂಡ, ಅಂದರೆ ಯಾವುದೇ ರೀತಿಯಾದಂತಹ ಒಂದು ಯಾರ ಜೊತೆ ಏನಾದರೂ ಮಾತಾಡೋದಾಗ್ಲಿ ಏನು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಜೊತೆಗೆ ಕಣ್ಣೀರು ಹಾಕ್ತಾನೆ ಇದ್ದಾರೆ ಪವಿತ್ರ ಗೌಡ ಅಂತ ತಿಳಿದು ಬರ್ತಾ ಇದೆ ಬ್ಯಾರಕ್ನಲ್ಲಿ. ಇನ್ನು ಇತ್ತ ದರ್ಶನ್, ನಾಗರಾಜ್ ಜೊತೆ ಸಾಕಷ್ಟು, ಅಂದರೆ ತಡರಾತ್ರಿಯವರೆಗೂ ಕೂಡ ಮಾತಾಡಿಕೊಂಡು ಕಾನೂನು ಪ್ರಕ್ರಿಯೆಗಳ ಬಗ್ಗೆ, ಜೊತೆಗೆ ಮುಂದಿನ ನಡೆ ಯಾವ ರೀತಿಯಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅವರ ಜೊತೆಯಲ್ಲಿ ಮಾತುಕತೆ ನಡೆಸ್ತಾ ಇದ್ರು. ಆದರೆ ಪ್ರದೋಷ್ ಮಾತ್ರ ಮೌನಕ್ಕೆ ಶರಣಾಗಿದ್ದ, ಯಾರ ಜೊತೆಯಲ್ಲೂ ಕೂಡ ಮಾತಾಡ್ತಾ ಇರಲಿಲ್ಲ ಅಂತ ಹೇಳಿ ಗೊತ್ತಾಗಿರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.